ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಈ ವಿಡಿಯೋನಲ್ಲಿ ಕ್ರೋಶಾ ಬೇಸಿಕ್ ಸ್ಟಿಚಸ್ನ ಹೇಳ್ಕೊಡ್ತಿದ್ದೀನಿ. ನೋಡೋಣ ಬನ್ನಿ. ನೋಡಿ, ಮೊದಲಿಗೆ ನಾವು ಕ್ರೋಶವನ್ನು ಈ ರೀತಿ ಇಟ್ಕೊಳ್ಬೇಕು. ನೆಕ್ಸ್ಟ್ ನಾನು ಇವಾಗ ಸ್ಲಿಪ್ ನಾಟ್ ಹಾಕೊಳ್ಳೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಸ್ಟಾರ್ಟಿಂಗು ಈ ರೀತಿ ದಾರನ ಒಂದು ಬೆರಳಿಗೆ ಸುತ್ತಕೊಂಡು ಅದನ್ನ ಹೀಗೆ ತೆಕ್ಕೊಳ್ಬಿಡ್ಬೇಕು. ಇವಾಗ ನೋಡಿ, ಅದು ಹೀಗೆ ಒಂದು ಸರ್ಕಲ್ ತರ ಕಾಣಿಸ್ತಿದೆ ಅಲ್ವಾ, ಅದ್ರೊಳಗಡೆಯಿಂದ ಕ್ರೋಶಾ ನೀಡಲ್ನ ಹಾಕಿ ನೆಕ್ಸ್ಟ್ ಆ ಒಂದು ಸರ್ಕಲ್ ಒಳಗಡೆಗೆ ಥ್ರೆಡ್ನ ಹೀಗೆ ಎಳ್ಕೊಂಡು ಬರಬೇಕು. ಇದು ಸ್ಟಾರ್ಟಿಂಗ್ ಸ್ಲಿಪ್ ನಾಟ್. ಇದನ್ನ ಬೇರೆ ರೀತಿಯಲ್ಲೂ ಸಹ ಹಾಕ್ಬಹುದು, ಆದ್ರೆ ಈಸಿ ಆಗಿರ್ಲಿ ಅಂತ ಹೇಳಿ ನಾನು ಈ ಮೆಥಡ್ನ ತೋರಿಸಿದ್ದೀನಿ. ನೋಡಿ, ಹೀಗೆ ಮತ್ತೊಮ್ಮೆ ತೋರಿಸ್ಕೊಡ್ತೀನಿ. ಹೀಗೆ ಒಂದು ಬೆರಳಿಗೆ ಸುತ್ತಕೊಳ್ಬೇಕು ದಾರವನ್ನ. ಇವಾಗ ನಿಮ್ಗೆ ಸರ್ಕಲ್ ಶೇಪ್ ಕಾಣಿಸ್ತಿದೆ ಅಲ್ವಾ, ಅದ್ರೊಳಗಡೆಯಿಂದ ಕ್ರೋಶವನ್ನು ಹಾಕಿ ಮತ್ತೆ ದಾರನ ಹೀಗೆ ಎಳ್ಕೊಂಡ್ರೆ ಸ್ಟಾರ್ಟಿಂಗ್ ಸ್ಲಿಪ್ ನಾಟ್ ರೆಡಿ ಆಗುತ್ತೆ. ನೆಕ್ಸ್ಟ್ ನಾವು ಇದ್ರೊಳಗಡೆ ಚೈನ್ ಮಾಡ್ಕೊಳ್ಳೋದನ್ನ ನೋಡೋಣ. ಕ್ರೋಶಾ ಮೇಲಿಂದ ದಾರವನ್ನ ಹೀಗೆ ತಗೊಂಡು ನಾವು ಸ್ಲಿಪ್ ನಾಟ್ ಒಳಗಡೆಗೆ ಹೀಗೆ ಎಳ್ಕೊಳ್ಬೇಕು. ಫಸ್ಟ್ ಚೈನ್ ಹಾಕೊಂಡಿದ್ದೀವಿ. ಮತ್ತೆ ಇವಾಗ ಇನ್ನೊಂದ್ಸತಿ ಕ್ರೋಶಾ ಮೇಲಿಂದ ದಾರ ತಗೊಂಡು ಫಸ್ಟ್ ಚೈನ್ ಒಳಗಡೆಗೆ ಹೀಗೆ ದಾರವನ್ನು ಎಳ್ಕೊಳ್ಬೇಕು. ಮತ್ತೆ ಕ್ರೋಶಾ ಮೇಲಿಂದ ದಾರ ತಗೊಂಡು ಚೈನ್ ಒಳಗಡೆಗೆ ಎಳ್ಕೊಳ್ಬೇಕು. ಇದೇ ರೀತಿ ನಿಮ್ಗೆ ಎಷ್ಟು ಚೈನ್ ಬೇಕು ಅಷ್ಟು ಇದೇ ರೀತಿ ಹಾಕೊಳ್ಬೇಕು. ಇದು ಚೈನ್ ಸ್ಟಿಚ್ಚು. ನೆಕ್ಸ್ಟ್ ನಾನು ನಿಮಗೆ ಸಿಂಗಲ್ ಕ್ರೋಶಾ ಹಾಕೊಳ್ಳೋದು ಹೇಗೆ ಅಂತ ಹೇಳಿ ತೋರಿಸ್ಕೊಡ್ತಿದ್ದೀನಿ. ನಾನು ಆಲ್ರೆಡಿ ಕೆಲವೊಂದಷ್ಟು ಚೈನ್ನ ಹಾಕೊಂಡಿದ್ದೀನಿ. ಇವಾಗ ನೋಡಿ, ಫಸ್ಟ್ ಚೈನ್ನ ಬಿಟ್ಟು ಎರಡನೇ ಚೈನಿಂದ ನಾನು ಹಾಕೊಳ್ತಾ ಇದ್ದೀನಿ. ಚೈನ್ ಒಳಗಡೆಗೆ ಈ ರೀತಿ ಕ್ರೋಶಾನ ಹಾಕಿ ಮತ್ತೆ ಕ್ರೋಶಾ ಮೇಲಿಂದ ದಾರವನ್ನು ತಗೊಂಡು ಚೈನ್ ಒಳಗಡೆಗೆ ಹೀಗೆ ಎಳ್ಕೊಂಡು ಬರಬೇಕು. ಅವಾಗ ನಮ್ಗೆ ಇಲ್ಲಿ ನೋಡಿ 2 ಎಳೆ ದಾರ ಸಿಕ್ಕತ್ತಲ್ವಾ. ಈಗ ಮತ್ತೆ ಕ್ರೋಶಾ ಮೇಲಿಂದ ದಾರನ ಒಂದ್ಸತಿ ತಗೊಂಡು ಆ 2 ಎಳೆ ಒಳಗಡೆಯಿಂದ ಹೀಗೆ ತಗೊಂಡು ಬರಬೇಕು. ಮತ್ತೆ ಚೈನ್ ಒಳಗಡೆಯಿಂದ ದಾರನ ಈ ರೀತಿ ಎಳ್ಕೊಂಡು ಇದೆರಡು ದಾರವನ್ನ ಈ ರೀತಿ ಸೇರಿಸ್ಕೊಳ್ಬೇಕು. ಚೈನ್ ಒಳಗಡೆಯಿಂದ ದಾರವನ್ನು ಎಳ್ಕೊಂಡು ಬರಬೇಕು. ಮತ್ತೆ ಎರಡೂ ದಾರವನ್ನ ಹೀಗೆ ಸೇರಿಸ್ಕೊಳ್ಬೇಕು. ನೋಡಿ, ಇದು ಸಿಂಗಲ್ ಕ್ರೋಶಗಳನ್ನ ಹಾಕೊಳ್ಳೋದು. ನೆಕ್ಸ್ಟ್ ನಾನು ನಿಮಗೆ ಹಾಫ್ ಡಬಲ್ ಕ್ರೋಶ ಹಾಕೊಳ್ಳೋದು ಹೇಗೆ ಅಂತ ಹೇಳಿ ತೋರಿಸ್ಕೊಡ್ತಿದ್ದೀನಿ. ನಾನು ಚೈನ್ಗಳನ್ನ ಫಸ್ಟ್ ಹಾಕಿಟ್ಕೊಂಡಿದ್ದೀನಿ. ಈಗ ನೋಡಿ, 2 ಚೈನನ್ನ ಸ್ಕಿಪ್ ಮಾಡಿ 3ನೇ ಚೈನಿಗೆ ಈ ರೀತಿ ಕ್ರೋಶವನ್ನು ಹಾಕಿ ದಾರನ ಹೀಗೆ ಎಳ್ಕೊಂಡಿದ್ದೀನಿ. ಇಲ್ಲಿ 3 ಎಳೆ ದಾರ ಬಂದಿದೆ ಅಲ್ವಾ, ನೋಡಿ 3 ಎಳೆ ದಾರ ಕಾಣಿಸ್ತಿದೆ. ಇವಾಗ ಕ್ರೋಶಾ ಮೇಲಿಂದ ದಾರವನ್ನು ತಗೊಂಡು ಆ 3 ಎಳೆ ಒಳಗಡೆಯಿಂದ ದಾರವನ್ನು ಹೀಗೆ ಎಳ್ಕೊಳ್ಬೇಕು. ಇದು ಹಾಫ್ ಡಬಲ್ ಕ್ರೋಶಾ. ಮತ್ತೆ ಕ್ರೋಶಾ ಮೇಲಿಂದ ದಾರ ತಗೊಂಡು ಚೈನ್ ಒಳಗಡೆಯಿಂದ ಈ ರೀತಿ ಮತ್ತೆ ಕ್ರೋಶಾ ಇಂದ ದಾರನ ಎಳ್ಕೊಂಡು ಈ 3 ಎಳೆ ದಾರದ ಒಳಗಡೆಯಿಂದ ಹೀಗೆ ದಾರವನ್ನ ತಗೊಂಡು ಬರಬೇಕು. ಇದು ಹಾಫ್ ಡಬಲ್ ಕ್ರೋಶಾ ಸ್ಟಿಚ್.
ನೋಡಿ ಈ ರೀತಿಯಾಗಿ ಹಾಫ್ ಡಬಲ್ ಕ್ರೋಶಗಳನ್ನ ಹಾಕೊಳ್ಳೋದು. ನೆಕ್ಸ್ಟ್ ನಾನಿಲ್ಲಿ ನಿಮಗೆ ಡಬಲ್ ಕ್ರೋಶ ಹಾಕೊಳ್ಳೋದು ಹೇಗೆ ಅಂತ ಹೇಳಿ ತೋರಿಸ್ಕೊಡ್ತಿದ್ದೀನಿ. ಇವಾಗ ನಾನು 3 ಚೈನನ್ನ ಬಿಟ್ಟು 4ನೇ ಚೈನಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವಾಗ ಕ್ರೋಶ ಮೇಲಿಂದ ದಾರನ ತಗೊಂಡು 4ನೇ ಚೈನ್ ಒಳಗಡೆಯಿಂದ ಮತ್ತೆ ದಾರವನ್ನ ಹೀಗೆ ಎಳ್ಕೊಂಡು ಬರಬೇಕು. ಮೂರು ಎಳೆ ದಾರ ಕಾಣಿಸ್ತಿದೆ ಅಲ್ವಾ? ಇವಾಗ ಕ್ರೋಶ ಮೇಲಿಂದ ದಾರವನ್ನ ಹೀಗೆ ತಗೊಂಡು 2 ಎಳೆ ದಾರದ ಒಳಗಡೆಯಿಂದ ತಗೊಂಡು ಬರಬೇಕು. ಇವಾಗ ಮತ್ತೆ 2 ಎಳೆ ದಾರ ಉಳ್ಕೊಂಡಿರುತ್ತೆ. ಮತ್ತೊಮ್ಮೆ ಕ್ರೋಶ ಮೇಲಿಂದ ದಾರ ತಗೊಂಡು ಈ 2 ಎಳೆ ಒಳಗಡೆಯಿಂದ ತಗೊಂಡು ಬರಬೇಕು. ಮತ್ತೆ ಕ್ರೋಶ ಮೇಲಿಂದ ಹೀಗೆ ದಾರವನ್ನ ತಗೊಂಡು ನೆಕ್ಸ್ಟ್ ಚೈನ್ ಒಳಗಡೆಗೆ ಕ್ರೋಶವನ್ನು ಹಾಕಿ ಮತ್ತೆ ಕ್ರೋಶ ಮೇಲೆ ದಾರನ ಈ ರೀತಿ ತಗೊಂಡು ಚೈನ್ ಒಳಗಡೆಯಿಂದ ಹೀಗೆ ಎಳ್ಕೊಂಡು ಬರಬೇಕು. ಮತ್ತೆ 3 ಎಳೆ ದಾರ ಇರುತ್ತಲ್ವ, 2 ಎಳೆನಲ್ಲಿ ಒಂದ್ಸತಿ ಮತ್ತೆ ಇನ್ನೆರಡು ಎಳೆ ಒಳಗಡೆ ಒಂದ್ಸತಿ ಹೀಗೆ ದಾರನ ಎಳ್ಕೊಳ್ಬೇಕು. ನೋಡಿ ಈ ರೀತಿಯಾಗಿ ಡಬಲ್ ಕ್ರೋಶಗಳನ್ನು ಹಾಕೊಳ್ಳೋದು. ನೆಕ್ಸ್ಟ್ ನಾನು ಇಲ್ಲಿ ಟ್ರಿಪಲ್ ಕ್ರೋಶ ಹಾಕೊಳ್ಳೋದು ಹೇಗೆ ಅಂತ ಹೇಳಿ ತೋರಿಸ್ಕೊಡ್ತಿದ್ದೀನಿ. ಇವಾಗ ನಾನು 4 ಚೈನನ್ನ ಬಿಟ್ಟು 5ನೇ ಚೈನಿಗೆ ಸ್ಟಾರ್ಟ್ ಮಾಡ್ತಿದ್ದೀನಿ. ಕ್ರೋಶ ಮೇಲೆ 2 ಸತಿ ದಾರನ ತಗೊಳ್ಬೇಕು. ಇವಾಗ 5ನೇ ಚೈನ್ ಒಳಗಡೆಗೆ ಕ್ರೋಶವನ್ನು ಹಾಕಿ ಮತ್ತೆ ದಾರನ ಹೀಗೆ ಎಳ್ಕೊಳ್ಬೇಕು. ಇವಾಗ 4 ಎಳೆ ದಾರ ಕಾಣಿಸ್ತಿದೆ ಅಲ್ವಾ? ಮತ್ತೆ ಕ್ರೋಶ ಮೇಲಿಂದ ದಾರ ತಗೊಂಡು 2 ಎಳೆ ಒಳಗಡೆಯಿಂದ ದಾರನ ಎಳ್ಕೊಳ್ಬೇಕು. ಇವಾಗ 3 ಎಳೆ ದಾರ ಇದೆ. ಮತ್ತೆ 2 ಎಳೆ ಒಳಗಡೆಗೆ ದಾರನ ಎಳ್ಕೊಳ್ಬೇಕು. ಈಗ ಲಾಸ್ಟ್ ಅಲ್ಲಿ 2 ಎಳೆ ಇದೆ. ಮತ್ತೆ ಆ 2 ಎಳೆ ಒಳಗಡೆಯಿಂದ ಒಂದ್ಸತಿ ದಾರನ ಎಳ್ಕೊಳ್ಬೇಕು. 2 ಸತಿ ಕ್ರೋಶ ಮೇಲಿಂದ ದಾರನ ತಗೊಂಡು ಚೈನ್ ಒಳಗಡೆಯಿಂದ ಹೀಗೆ ದಾರವನ್ನ ಎಳ್ಕೊಳ್ಬೇಕು. 4 ಎಳೆ ದಾರ ಇರುತ್ತಲ್ವ, ಇವಾಗ ಕ್ರೋಶ ಮೇಲಿಂದ ದಾರ ತಗೊಂಡು 2 ಎಳೆ ಒಳಗಡೆಗೆ ಎಳ್ಕೊಳ್ಬೇಕು. ಮತ್ತೆ ಕ್ರೋಶ ಮೇಲೆ ದಾರ ತಗೊಂಡು 2 ಎಳೆ ಒಳಗಡೆಗೆ ಒಂದ್ಸತಿ ಎಳ್ಕೊಳ್ಬೇಕು. ಮತ್ತೆ ಇವಾಗ ಕ್ರೋಶ ಮೇಲಿಂದ ದಾರ ತಗೊಂಡು 2 ಎಳೆ ಒಳಗಡೆಗೆ ತಗೊಂಡು ಬರಬೇಕು. ಇದು ಟ್ರಿಪಲ್ ಕ್ರೋಶ ಹಾಕೊಳ್ಳೋದು. ನೆಕ್ಸ್ಟ್ ನಾನು ಮ್ಯಾಜಿಕ್ ರಿಂಗ್ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ಕೊಡ್ತಿದ್ದೀನಿ. ನೋಡಿ ಈ ರೀತಿ ದಾರನ ಇಂಟು ಶೇಪಲ್ಲಿ ಬರೋ ರೀತಿಯಲ್ಲಿ ಸುತ್ತಕೊಳ್ಬೇಕು.
ಇವಾಗ ಇಲ್ಲಿ ಕಾಣಿಸಿದೆಯಲ್ವಾ, ಈ ಥ್ರೆಡ್ನ ಇಂಟು ಶೇಪ್ ಒಳಗಡೆಯಿಂದ ನೋಡಿ ಹೀಗೆ ತಗೊಂಡು ಬರಬೇಕು. ಇದು ಮ್ಯಾಜಿಕ್ ರಿಂಗು. ಇವಾಗ ಇಲ್ಲೊಂದು ಚೈನ್ ಹಾಕೊಳ್ತಾ ಇದ್ದೀನಿ. ನೋಡಿ, ಇದು ಮ್ಯಾಜಿಕ್ ರಿಂಗು. ಇದ್ರೊಳಗಡೆ ಒಂದಷ್ಟು ಡಬಲ್ ಕ್ರೋಶಸ್ಗಳನ್ನ ಹಾಕಿ ತೋರಿಸ್ತೀನಿ ನಿಮ್ಗೆ ಹೇಗೆ ಕಾಣುತ್ತೆ ಅಂತ ಹೇಳಿ. ನೋಡಿ, ಈ ರೀತಿಯಾಗಿ ಮ್ಯಾಜಿಕ್ ರಿಂಗನ್ನ ಮಾಡ್ಕೊಳ್ಳೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರಾ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಕ್ರೋಶಾ ರಿಲೇಟೆಡ್ ವಿಡಿಯೋ ಒಂದಿಗೆ ಸಿಗ್ತೀನಿ. ಬಾಯ್.